ಹಲೋ ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರವಿಚಂದ್ರ ಮಾತಾಡ್ತಾ ಇದ್ದೀವಿ. ನಾವು ಹೋಗ್ತಾ ಇದ್ವಿ ಬೆಂಗಳೂರಿಂದ ಧರ್ಮಸ್ಥಳ. ಆನ್ ದ ವೇ ರೂಟಲ್ಲಿ ನಮ್ಗೆ ಸಿಗ್ತಾ ಇರೋದು ಹಾಸನ ಸಕಲೇಶ್ಪುರದಲ್ಲಿ ಇರ್ತಕ್ಕಂತಹ ಒಂದು ಅಂದದ ಚಂದದ ನಾಡು ಆಗಿರ್ತಕ್ಕಂತಹ ಮಂಜರಾಬಾದ್ ಫೋರ್ಟ್. ನಾವು ನೋಡಲಿಕ್ಕೆ ಹೋದಾಗ ತುಂಬ ಅದ್ಭುತವಾದ ಮಳೆ, ಆ ಚಳಿ, ಆ ನೀರು, ತುಂಬ ಸೊಗಸಾದಂಥ ಒಂದು ಮಂಜರಾಬಾದ್ ಫೋರ್ಟನ್ನು ನಾವು ನೋಡ್ತಾ ಇದ್ದೀವಿ. ನೋಡೋಣ ಬನ್ನಿ ವೀಕ್ಷಕರೇ. ಮಂಜರಾಬಾದ್ ಫೋರ್ಟನ್ನು ಕಟ್ಟಿಸಿದ್ದು ಮೈಸೂರಿನ ಊದಿ ಖ್ಯಾತ ಪಡೆದಿರ್ತಕ್ಕಂತಹ ಟಿಪ್ಪು ಸುಲ್ತಾನ್. ಆಂಗ್ಲೋ ಮೈಸೂರು ಕದನಗಳ ನಡೆಯುತ್ತೆ. 4 ಕದನ. ಮೊದಲನೇ ಕದನದಲ್ಲಿ ಹೈದರಾಲಿ ಮತ್ತು ಬ್ರಿಟಿಷ್ ಅವರ ಮಧ್ಯೆ ನಡೆಯುತ್ತೆ. ಅದರಲ್ಲಿ ಹೈದರಾಲಿ ಗೆಲ್ತಾನೆ. ತ್ರಿಕೂಟ ರಚನೆ ಆಗಿರುತ್ತೆ. ಮರಾಠರು, ಹೈದರಾಬಾದ್ ನಿಜಾಮರು, ಹೈದರಾಲಿ ಸೇರಿ ಬ್ರಿಟಿಷ್ ಅವ್ರನ್ನ ಸೋಲಿಸ್ತಾರೆ. ಮದ್ರಾಸ್ ಒಪ್ಪಂದ ಆಗುತ್ತೆ. 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಅದರಲ್ಲಿ ರಾಯ್ಕೋಟ್ ಹೈದರಾಲಿ ಇರ್ತಾನೆ. ಹೈದರಾಲಿ ಮರಣ ಹೊಂದುತ್ತಾನೆ. ಆಮೇಲೆ ಟಿಪ್ಪು ಸುಲ್ತಾನ್ ಅದನ್ನು ಕಂಟಿನ್ಯೂ ಮಾಡ್ತಾನೆ. ಮಂಗಳೂರು ಒಪ್ಪಂದ ಆಗುತ್ತೆ. 3ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಅಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತೆ. ಅಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾನೆ ಆ ಯುದ್ಧದಲ್ಲಿ. ಆ ಸೋಲ 4ನೇ ಆಂಗ್ಲ ಮೈಸೂರು ಯುದ್ಧ ಸ್ಟಾರ್ಟ್ ಆಗುತ್ತೆ. ಆಂಗ್ಲ ಮೈಸೂರು ಯುದ್ಧ ಸ್ಟಾರ್ಟ್ ಆಗಾಗ 1792 ಅಲ್ಲಿ ಈ ಒಂದು ಮಂಜರಾಬಾದ್ ಫೋರ್ಟನ್ನು ಕಟ್ಟಿಸ್ತಾನೆ. ಆ ಕಟ್ಟಿಸಿದಂತಹ ಟಿಪ್ಪು ಸುಲ್ತಾನ ಫ್ರೆಂಚರ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ತಕ್ಕಂತಹ ಸ್ಟೆಬಸ್ಟಿನ್ ಲಿಪೆಸ್ಟ್ರೆ ಮಾರ್ಕ್ವಿಸ್ ಆಫ್ ಐಬಾನ್, ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಫ್ ಫ್ರೆಂಚ್ ರಾಜ್ಯ ಮನೆತನದ ಒಬ್ಬ ದೊರೆಯ ದ ಗ್ರೇಟ್ ಲೂಯಿಸ್ ಅವರ ಫ್ರೆಂಚ್ ರಾಯಭಾರಿಯಾಗಿ ಬಂದಿರ್ತಾನೆ. ಫ್ರೆಂಚರು ಮತ್ತು ಟಿಪ್ಪು ಸುಲ್ತಾನರು ಇಬ್ಬರು ಫ್ರೆಂಡ್ಶಿಪ್ಪಲ್ಲಿ ಒಂದು ಒಪ್ಪಂದದಲ್ಲಿ ಬ್ರಿಟಿಷರ್ನ ಹೋರಾಡಲಿಕ್ಕೆ ಈ ಒಂದು ಫೋರ್ಟನ್ನು ನಿರ್ಮಾಣ ಮಾಡ್ಕೊತಾನೆ. ಇದು ಒಂದು ಹೈವೇ ಆಗಿ ಕನ್ವರ್ಟ್ ಆಗುತ್ತೆ. ಮಂಗಳೂರು ಮತ್ತು ಕೂರ್ಗ್ ನಡುವೆ ಒಂದು ಹೈವೇ ಆಗಿ ಕನ್ವರ್ಟ್ ಮಾಡ್ಕೊತಾನೆ. ಮೈಸೂರು ರಾಜ್ಯವನ್ನು ಉಳಿಸಲಿಕ್ಕೆ 4ನೇ ಆಂಗ್ಲೋ ಮೈಸೂರು ಕದನ ನಡೆಯೋ ಸಂದರ್ಭದಲ್ಲಿ ಈ ಫೋರ್ಟನ್ನು ಕಟ್ಸ್ಕೊತಾನೆ. ಮಂಜರಾಬಾದ್ ಫೋರ್ಟ್ನ ಸಿಟಿ ಆಫ್ ಸೀನ್ಸ್ ಅಂತ ಕರಿತೀವಿ. ಯಾಕಂದರೆ ಮೇಲೆಯಿಂದ ನಾವು ಅರೇಬಿಯನ್ ಸಿಯನ್ನು ನೋಡ್ಬೋದಂತಹ ಒಂದು ಟಿಪ್ಪು ಸುಲ್ತಾನ್ನ ಕಲ್ಪನೆ ಮತ್ತು ಅವರು ರಾಕೆಟ್ ಟೆಕ್ನಾಲಜಿಯಲ್ಲಿ ಮಾಡರ್ನ್ ಮಿಲಿಟರಿ ಟೆಕ್ನಾಲಜಿಯನ್ನು ತುಂಬ ಅಚ್ಚುಕಟ್ಟಾಗಿ ಯೂಸ್ ಮಾಡಿದಂತಹ ದೊರೆ ಯಾರಂದರೆ ಅದು ಟಿಪ್ಪು ಸುಲ್ತಾನ್. ಇಲ್ಲಿ ಹಲವಾರು ಚಿತ್ರಗಳನ್ನು ಶೂಟಿಂಗ್ನು ನಡೀತಿರ್ತದೆ. ಅವಾಗವಾಗಲೂ ಗಾಳಿಪಟ, ಮುಸ್ಸಂಜೆ ಮಾತು ಚಿತ್ರದ ಹಲವಾರು ಚಿತ್ರಗಳು ಇಲ್ಲಿ ಶೂಟಿಂಗ್ ನಡೀತಿರ್ತವೆ. ಮಿಂಚಾಗಿ ನೀನು ಬರಲು ಅದು ಗಣೇಶ್ ನಾವು ಇಲ್ಲಿ ಕಾಣ್ಬೋದು ಈ ಸಾಂಗಲ್ಲಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್.